ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮ್ಯಾಗಿ ಟೆಕ್ ಕನ್ನಡ ಚಾನಲ್. ಇಲ್ಲಿ ನಾವು ಕ್ವಿಕ್ಕಾಗಿ ನೋಡ್ಬಿಡೋಣ ಯು ಎ ಎನ್ ಯಾವ ಥರ ಆ್ಯಕ್ಟಿವ್ ಮಾಡೋದು ಅಂತೇಳಿ. ಜಸ್ಟ್ ಗೂಗಲ್ ಕ್ರೋಮ್ಗೆ ಹೋಗಿ UAN ಅಂತ ಟೈಪ್ ಮಾಡಿ. ಸೊ ವಿಲ್ ಗೆಟ್ UAN ಮೆಂಬರ್ ಪೋರ್ಟಲ್, ಅಲ್ಲೇ ಸಿಗುತ್ತೆ. ಕ್ಲಿಕ್ ಮಾಡಿ. ಸೊ ಈ ಪೇಜಿಗೆ ಬರ್ತೀರಾ. ಇಲ್ಲಿ ನೀವು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಹೋದರೆ ಈ ಪೇಜಿಗೆ ಬರ್ತೀರಾ. ಇಲ್ಲಿಂದ ನೀವು KYC ಅಪ್ಡೇಷನ್ ಮೆಂಬರ್ ಅಂತಿದೆ, ಆ ಪೇಜಿಗೆ ಕ್ಲಿಕ್ ಮಾಡಿದ್ರೆ ನೀವು UAN ಮೇನ್ ಪೇಜಿಗೆ ಬರ್ತೀರಾ. ಅದೇ ಇದು. ಇಲ್ಲಿ ಓಕೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನೀವು ನೋಡ್ಬೋದು UAN ಪಾಸ್ವರ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೂ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಆ್ಯಕ್ಟಿವೇಟ್ UAN ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜಿಗೆ ಬರ್ತೀರಾ. ಈ ಫಾರ್ಮಲ್ಲಿ ನೀವೆಲ್ಲನೂ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ UAN ನಂಬರ್ ಫಿಲ್ ಮಾಡಿ ಆ್ಯಂಡ್ ಆಧಾರ್ ಕಾರ್ಡ್ ನಂಬರ್ ಹಾಕಿ, ನೇಮು ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದೇ ಥರ ನಮ್ಮ ನೇಮ್ ಹಾಕಿ, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಎಲ್ಲನೂ ಆಧಾರ್ ಕಾರ್ಡ್ ಲಿಂಕ್ಡ್ ಇರಬೇಕು. ದೆನ್ ಕ್ಯಾಪ್ಚಾ ಕೋಡ್ ಹಾಕ್ಬಿಟ್ಟು ಈ ಡೈಲಾಗ್ ಬಾಕ್ಸ್ ಕ್ಲಿಕ್ ಮಾಡಿ ಗೆಟ್ ಅಥೆಂಟಿಫಿಕೇಷನ್ ಪಿನ್ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ. ಸೊ OTP ಬಂದಿದ ತಕ್ಷಣ